ಇದೇ ಬರುವ ಮೇ 18ರಂದು ರಾಹು ಏನಿದೆ ಮೀನರಾಶಿಯಿಂದ ಕುಂಭ ರಾಶಿಗೆ ಬರ್ಲಿದ್ದಾನೆ. ಸಾಮಾನ್ಯವಾಗಿ ರಾಹುವನ್ನ ತುಂಬಾ ಕ್ರೂರವಾದ ಗ್ರಹ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಗುರೂಜಿ. ಈ ಸ್ಥಳ ಬದಲಾವಣೆಯಿಂದ ಕುಂಭ ರಾಶಿಯವರ ಮೇಲೆ ಯಾವ ರೀತಿಯೊಂದು ಪ್ರಭಾವವನ್ನ ಬೀರುತ್ತೆ? ಈ ಕುಂಭರಾಶಿಯಲ್ಲಿ ರಾಹು ಇದ್ದಾನೆ. ಆ ರಾಶಿಯವರಿಗೆಲ್ಲ ಸಾಕಷ್ಟು ತೊಂದರೆಗಳಾಗ್ತದೆ. ಕಾರಣ ಏನು ಅಂದ್ರೆ ರಾಹು ಆ ರಾಶಿಯಲ್ಲಿ ಇದ್ದಾಗ ಅದು ನೆಗೆಟಿವ್ ಪ್ಲಾನೆಟ್, ಅಂದ್ರೆ ಋಣಾತ್ಮಕ ಶಕ್ತಿಯನ್ನ ಅದು ಪ್ರೊಡ್ಯೂಸ್ ಮಾಡ್ತದೆ. ಋಣಾತ್ಮಕ ಶಕ್ತಿ ಎಲ್ಲಿ ಬುದ್ಧಿ ಭಾಗದಲ್ಲಿ ತಲೆಯ ಭಾಗದಲ್ಲಿ ಮಾಡ್ತದೆ. ಹಾಗಾಗಿ ನಿಮಗೆ ಮಾನಸಿಕವಾಗಿ ಬಹಳ ಒಂದು ಅಸಮಾಧಾನ ಆಗುತ್ತೆ. ಮತ್ತೆ ಸಪ್ತಮದಲ್ಲಿರ್ತಕ್ಕಂಥ ಕೇತು ನಿಮ್ಮೆಲ್ಲ ಕೆಲಸಗಳ ಕಟ್ ಮಾಡ್ತಾನೆ. ನೀವು ಎಷ್ಟು ಹೋದ್ರೂ ಯಾವ ಕೆಲಸನೂ ಆಗೋದಿಲ್ಲ. ಕೆಲಸದಲ್ಲಿ ಅಡಚಣೆ ಆಗ್ತದೆ, ಉದ್ಯೋಗದಲ್ಲಿ ಅಡಚಣೆ ಆಗ್ತದೆ, ವ್ಯವಹಾರದಲ್ಲಿ ಅಡಚಣೆ ಆಗತ್ತೆ, ಆರ್ಥಿಕ ನಷ್ಟ ಆಗೋದು, ಕೆಲವು ಕಳ್ಕೊಳ್ಳೋದು ತುಂಬಾ ಇರುತ್ತೆ, ಅನವಶ್ಯಕ ತಿರುಗಾಟಗಳು ಬರುತ್ತೆ, ಅಪವಾದಗಳು ಬರುತ್ತೆ, ಎಷ್ಟೋ ಸಮಸ್ಯೆಗಳಾಗ್ತದೆ. ಮನೆ ಕಳ್ತನ ಆಗೋದು, ಆಮೇಲೆ ವಾಹನ ಏನಾದ್ರು ಕಳ್ತನ ಆಗೋದು, ಒಡವೆ ಕಳ್ತನ, ಇದು ಕಳ್ತನ ಅಂದ್ರೆ ಕಳ್ತನೂ ಆಗ್ಬೋದು, ಕಳ್ಕೊಳ್ಳೋದು ಅಂತ ಹೇಳ್ತೀವಿ. ಆ ವಸ್ತು ನಮ್ಮ ಕೈಲಿಲ್ಲ ಅಂದ್ರೆ ಅದು ಕಳೆದೋಯ್ತು ಅಂತ ಅರ್ಥ. ಯಾರ ಮೇಲೆ ನಾವು ಹೇಳೋದಲ್ಲ, ಒಡವೆ ಕಳ್ತನ ಆಯ್ತು, ನಮ್ಮ ಕೈಲಿ ಅದು ಇಲ್ಲ, ಅದು ಇತ್ತು ಇಲ್ಲ ಅಂದ್ರೆ ಕಳ್ತನ ಆಯ್ತು ಅಂತ ಹೇಳ್ಬೇಕು. ಇದ್ರೆ ಒಂದು ಇರ್ಬೇಕು, ಇಲ್ಲ ಇಲ್ಲದೆ ಇರಬಾರ್ದು, ಹಾಗೆ ಇರ್ತದೆ. ಹಾಗಾಗಿ ಆತರ ಒಂದು ಯೋಗ ಕೂಡ ಇರುತ್ತೆ. ದುಡ್ಡು ಕಾಸು ಅಷ್ಟೇನೆ, ಕೆಲವು ಕಳ್ಕೊಳ್ಳೋಂಥದ್ದು ಅಂದ್ರೆ ಅನವಶ್ಯಕ ದುಡ್ಡು ಖರ್ಚಾಗೋದು, ಅನವಶ್ಯಕ ಕೆಲವೊಂದಷ್ಟು ತೊಂದರೆಗಳು ಬರೋದು, ಈ ತರ ಆಗ್ತದೆ. ಮತ್ತೆ ವಿಪರೀತ ತಲೆನೋವು ಬರೋದು, ಬೆನ್ನು ನೋವು, ಸೊಂಟ ನೋವು ಬರೋದು, ಕತ್ತು ನೋವು ಬರೋದು, ಆಮೇಲೆ ಜಾಯಿಂಟ್ ಪೇನ್ ಬರೋದು, ನರಗಳು ವೀಕ್ ಆಗೋದು, ನರಗಳು ವೀಕ್ರೆಸ್ ಆಗೋದು, ಮತ್ತೆ ಮಾಂಸಖಂಡಗಳಿಗೆಲ್ಲ ರಾಹು ಕಾರಕ ಆಗ್ತಾನೆ. ರಾಹು ಬಾಹುಬಲಂ ಕೇತುಕುಲಸೋನದಿ, ರಾಹು ಬಾಹುಬಲಕ್ಕೆ ಕಾರಕ ಅಂದ್ರೆ ಶರೀರದಲ್ಲಿ ನಿಶಕ್ತಿ ಆಗ್ತಕ್ಕಂಥದ್ದು, ಮಾಂಸಖಂಡಗಳ ಅದಕ್ಕೆ ಶಕ್ತಿಯನ್ನ ಕಳ್ಕೊಳ್ತಕ್ಕಂಥದ್ದು, ನರಗಳು ಬಲಹೀನತೆ ಆಗ್ತಕ್ಕಂಥದ್ದು, ಮತ್ತೆ ಕಣ್ಣಿನ ತೊಂದರೆ, ಕೀಯಂಟಿ ತೊಂದರೆ ಸಾಮಾನ್ಯವಾಗಿ ರಾಹು ಕೇತುಗಳಿಂದ ಬರ್ತದೆ. ಆ ತೊಂದರೆಗಳು ಅವರಿಗೆ ಜಾತಕದಲ್ಲಿ ತೊಂದರೆ ಇದ್ರದ್ದು ಬರುತ್ತೆ, ಇಲ್ಲ ಜಾತಕದಿಂದ ಅಷ್ಟು ತೊಂದರೆ ಬರಲ್ಲ, ಈ ಸಮಯದಲ್ಲಿ ಅಷ್ಟು ಬರಲ್ಲ ಅನಿಸ್ತದೆ. ಹಾಗೆ ಅಂತಹದ್ದು ಕೂಡ ಇರುತ್ತೆ. ಆದ್ರೆ ಇದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಏನು, ಗುರುದೃಷ್ಟಿ ಇದೆ ಇಲ್ಲಿಗೆ. ಇಲ್ಲಿಗೆ ರಾಹುನ ಮೇಲೆ ಗುರುದೃಷ್ಟಿ ಇದೆ. ರಾಹು ಮೇಲೆ ಗುರುದೃಷ್ಟಿ ಇರೋದ್ರಿಂದ ಏನಾಗುತ್ತೆ, ರಾಹು ಒಂದು ಕಂಟ್ರೋಲ್ ಅಲ್ಲಿ ಇರ್ತಾನೆ. ತೀರಾ ಅವನು ಮಾಡಕ್ಕಾಗಲ್ಲ, ಯಾಕಂದ್ರೆ ಅವ್ನು ಏನೇ ಮಾಡಿದ್ರು ಕೂಡ, ಆ ಸಮಸ್ಯೆಗಳು ಏನೇ ಬಂದ್ರು ಕೂಡ ಗುರುವಿನಿಂದ ಪರಿಹಾರ ಆಗ್ತದೆ. ಗುರು ಪಂಚಮದಲ್ಲಿ ಇರ್ತಾನೆ. ಪಂಚಮದಲ್ಲಿ ಇರ್ತಕ್ಕಂಥ ಗುರು ಏನ್ ಮಾಡ್ತಾನೆ, ಅವನು ಶಿವ ಫಲ ಕೊಡ್ಬೇಕು. ಪಂಚಮದ ಫಲ ಏನು, ವಿದ್ಯಾರ್ಜನೆ ಮಾಡ್ತಕ್ಕಂಥದ್ದು, ಬುದ್ಧಿ ಯೋಚನೆ, ಬುದ್ಧಿ ಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ ಗುರು ಒಳ್ಳೆ ಫಲ ಕೊಡ್ತಾನೆ, ಅವ್ರಿಗೆ ಒಳ್ಳೆ ಚಿಂತನೆಯನ್ನು ಕೊಡ್ತಾನೆ, ಒಳ್ಳೆ ಪಾಸಿಟಿವ್ ಥಿಂಕಿಂಗ್ ಕೊಡ್ತಾನೆ, ಒಳ್ಳೆ ಥಾಟ್ ಕೊಡ್ತಾನೆ. ಹಾಗಾಗಿ ಏನಾಗುತ್ತೆ, ಅವರಿಗೆ ಆ ಬರ್ತಕ್ಕಂಥ ಸಮಸ್ಯೆನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು, ಯಾವ ರೀತಿ ಈ ಸಮಸ್ಯೆನ ಸಾಲ್ವ್ ಮಾಡ್ಬೇಕು ಅಂತ ಹೇಳಿ, ಎಂತ ಗುಡ್ಡೆ ಅಂತ ಪರ್ವತ ಸಮಸ್ಯೆ ಬಂದ್ರು ಕೂಡ ಗುರು ಪಂಚಮದಲ್ಲಿದ್ದು ಬುದ್ಧಿ ಸ್ಥಾನದಲ್ಲಿದ್ದು ಕುಂತ್ಕೊಂಡೇ ಎಲ್ಲ ಸಮಸ್ಯೆ ಪರಿಹಾರ ಮಾಡ್ಬಿಡ್ತಾರೆ. ಒಂದು ಫೋನ್ ಹಾಕೋದು ಕೆಲಸ ಆಗ್ಬಿಡ್ತದೆ, ಅವ್ರ ಹೆಸರು ಹೇಳೋದು ಕೆಲಸ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಗುರು ಎದುರು ಕೂತ್ಕೊಂಡಿದ್ದಾನೆ. ಅವ್ರ ಚಿಂತನೆ, ಅವ್ರ ತಲೆಯ ಭಾಗದಲ್ಲಿ ಗುರು ಇರೋದ್ರಿಂದ ದೇಹದಲ್ಲಿ ರಾಹು ಎಷ್ಟೇ ಇದ್ರು ಕೂಡ, ಸರ್ಕ್ಯೂಟ್ ಆದ್ರೂ ಕೂಡ ಅದು ಒಂದು ಇದು ವಿಶೇಷವಾಗಿರ್ತಕ್ಕಂಥದ್ದು ಬುದ್ಧಿ ಸ್ಥಾನ. ಸರ್ವೇಂದ್ರಿಯಾಣಂ ಶಿರಪ್ರಧಾನಂ, ಎಲ್ಲ ಇಂದ್ರಿಯಗಳಿಗೆ ಪ್ರಧಾನವಾಗಿರ್ತಕ್ಕಂಥ ತಲೆ ಅಲ್ವಾ ಬುದ್ಧಿ, ಅದಕ್ಕಿಂತ ಹೆಚ್ಚು ಇಂದ್ರಿಯ ಯಾವುದೂ ಇಲ್ಲ. ಹಾಗಾಗಿ ಸರ್ವೇಂದ್ರಿಯಾಣಂ ಶಿರಪ್ರಧಾನಂ, ಎಲ್ಲ ಇಂದ್ರಿಯಗಳಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಬುದ್ಧಿ. ಹಾಗಾಗಿ ಆ ಬುದ್ಧಿಯ ಸ್ಥಾನದಲ್ಲಿ ಗುರು ಇದ್ದಾನೆ, ಪಂಚಮ ಸ್ಥಾನ. ಹಾಗಾಗಿ ಪುತ್ರ ಸ್ಥಾನ, ಕುಟುಂಬ ಸ್ಥಾನ, ಕುಟುಂಬದಲ್ಲಿ ಏನೇ ತೊಂದರೆ ಬಂದ್ರು ಬರ್ತಕ್ಕಂಥ ತೊಂದರೆ ರಾಹು ಕೊಟ್ರೆ ಅದನ್ನು ಗುರು ಪರಿಹಾರ ಮಾಡ್ತಾನೆ. ಆಮೇಲೆ ಬುದ್ಧಿ ಏನೇ ತೊಂದರೆ ಇದ್ರು ಕೂಡ ಬುದ್ಧಿ ಚಕ್ಯತೆಯಿಂದ ಬೌದ್ಧಿಕ ಮಟ್ಟದಲ್ಲಿ ಎಲ್ಲ ಕೆಲಸವೂ ಕೂಡ ಆಗತ್ತೆ ಅಂತ ಹೇಳ್ಬೇಕು. ಮತ್ತೆ ಸಂತಾನಕ್ಕೆ ತೊಂದರೆ ಇದೆ ಇದ್ರೂ ಕೂಡ ಒಂದ್ಸಲ ಲೇಟ್ ಆಗಿ ಆಗ್ತದೆ. ಯಾಕೆ ಅಂತಂದ್ರೆ ಲೇಟ್ ಮಾಡೋದು ರಾಹು, ಆಮೇಲೆ ಒಳ್ಳೇದ್ ಮಾಡೋದು ಗುರು. ಈಗ ಎಲ್ಲ ಕೆಲಸಗಳು ಕೂಡ ನಿಧಾನ ಆಗಿ ಅದು ಕ್ಲಿಯರ್ ಆಗ್ತದೆ. 80% ಆಗಿ ಅದು ಒಂದ್ಸಲ ಕಟ್ ಆಗಿ ಮತ್ತೆ ಸ್ಟಾರ್ಟಿಂಗ್ ಇಂದ ಹೋಗಿ ಕೆಲಸ ಆಗ್ತದೆ. ಪ್ರತಿಯೊಂದು ಎರಡು ಸಲ ಮಾಡ್ಬೇಕು, ಎಲ್ಲಾ ಕೆಲಸ 2 ಸಲ ಮಾಡ್ಬೇಕು, ಒಂದ್ಸಲ ಆಗಲ್ಲ. ಒಂದ್ಸಲ ಹೋದಾಗ ಆಗ್ಲಿಲ್ಲ, 2 ಸಲ ಹೋದಾಗ ಆಯ್ತು. ಈಗ ಎಲ್ಲ ಕೆಲಸನೂ ಹಾಗೆ ಆಗ್ತದೆ. ಒಂದ್ಸಲ ಹೋದಾಗ ಆಗದೇ ಇಲ್ಲ ಯಾವ ಕೆಲಸನೂ 2 ಸಲ ಆಗತ್ತೆ. ಒಂದ್ಸಲ ಹೋದಾಗ ಆಗದೇ ಇರೋದಕ್ಕೆ ರಾಹು ಕಾರಣ ಆಗ್ತಾನೆ ಕುಂಭರಾಶಿಯಲ್ಲಿ ಇರ್ತಕ್ಕಂಥವನು. ಮತ್ತೆ 2 ಸಲ ಆಗೋದಕ್ಕೆ ಗುರು ಕಾರಣ ಆಗ್ತಾನೆ, ಅವನು ಫಲ ಕೊಡ್ತಾನೆ. ಇಲ್ಲಿ ಯಾರೋ ಒಬ್ಬರೇ ಫಲ ಕೊಡಲ್ಲ, ಎಲ್ಲ ಗ್ರಹಗಳು ಕೊಡುತ್ತೆ. ಅದ್ರ ವಿಶೇಷವಾಗಿ ನಮ್ಗೆ ಏನು ಮಾಡೋದಂದ್ರೆ, ಕುಂಭರಾಶಿ ಗುರುದೃಷ್ಟಿ ಇರೋದ್ರಿಂದ ಪಂಚಮ ಅವನು ಫಲ ಕೊಡ್ತಾನೆ, ಇವನು ಫಲ ಕೊಡ್ತಾನೆ, ಶನಿನೂ ಕೊಡ್ತಾನೆ, ಕೇತನು ಕೊಡ್ತಾನೆ. ಇಲ್ಲಿ ಶನಿ 2ನೇ ಮೇಲೆ ಇರೋದ್ರಿಂದ ದುಡ್ಡು ಕಾಸು ವಿಚಾರದಲ್ಲಿ ಸ್ವಲ್ಪ ಬಹಳ ಲೆಕ್ಕಾಚಾರ ಹಾಕಿ ಮಾಡ್ಬೇಕಾಗತ್ತೆ. ಮತ್ತೆ ಮಕ್ಕಳು ವಿದ್ಯಾಭ್ಯಾಸ ಸ್ವಲ್ಪ ನಿಧಾನ ಇರುತ್ತೆ, ಸ್ವಲ್ಪ ಅವರಿಗೆ ವಿದ್ಯಾಭ್ಯಾಸ ಸ್ವಲ್ಪ ಗಮನ ಕೊಡಬೇಕು. ಬುದ್ಧಿಸ್ಥಾನದಲ್ಲಿ ಇದ್ರೂ ಕೂಡ ವಾಕ್ಸ್ಥಾನ ಅನ್ನೋದು ಒಂದಿರುತ್ತೆ. ನಮಗೆ ಬುದ್ಧಿ ಎಷ್ಟು ಚುರುಕಿದ್ರು ಕೂಡ ಓದ್ಬೇಕು ಅಂತ ಇರ್ತದೆ. ನೀವು ತುಂಬಾ ಚುರುಕಿದ ನನ್ನ ಮಕ್ಕಳು ಓದ್ಬೇಕು ಅಂತಿಲ್ಲ, ಇವಾಗ ಪಾಸ್ ಆಗ್ತಾರೆ ಅಂದ್ರೆ ಆಗಲ್ಲ. ನೀವು ಏನಿದ್ರು ಫಸ್ಟ್ ಟೆಕ್ಸ್ಟ್ ಬುಕ್ ಓದ್ಬೇಕು. ನೀವು ಓದಿದ್ದಿದ್ರೆ ನಿಮ್ಗೆ ಬರುತ್ತೆ, ಓದಿಲ್ಲ ಅಂದ್ರೆ ವಿಷಯನೇ ಅರ್ಥ ಆಗಲ್ಲ, ಹೆಂಗ್ ಬರುತ್ತೆ? ಗುರು ಏನ್ ಮಾಡ್ತಾನೆ, ಹಾಗಾಗಿ ಚೆನ್ನಾಗಿ ಏನು ಓದ್ತಿರೋ ಅದು ನಿಮಗೆ ಬರುತ್ತೆ. ನೀವು ಎಷ್ಟು ಮಾರ್ಕ್ಸ್ ಓದ್ರೋ ಅಷ್ಟು ಮಾರ್ಕ್ಸ್ ಬರುತ್ತೆ. ಅಂದ್ರೆ ನೀವು ಏನು ಓದ್ತಿರೋ ಅದು ಚೆನ್ನಾಗಿರುತ್ತೆ. ಯಾಕಂದ್ರೆ 2ನೇ ಮನೆಯಲ್ಲಿ ಶನಿ ಇದ್ದಾಗ ನೀವು ಏನು ಕಷ್ಟ ಪಡ್ತಿರೋ ಅದಕ್ಕೆ ಗುರು ಫಲ ಕೊಡ್ಬೇಕು, ಶನಿ ಕೊಡಲ್ಲ. ಶನಿ ಅದನ್ನ ಕಡಿಮೆ ಮಾಡ್ತಾನೆ, ಆದ್ರೆ ಗುರು ಅದನ್ನ ಎನ್ಕರೇಜ್ ಮಾಡ್ತಾನೆ. ಹಾಗಾಗಿ ನೀವು ಎಫರ್ಟ್, ಕಷ್ಟಕ್ಕೆ ಕಾರಕ ಶನಿ, ಪರಿಶ್ರಮ ನೀವು ಜಾಸ್ತಿ ಹಾಕ್ಬೇಕು. ನೀವು ಏನು ಪರಿಶ್ರಮ ಹಾಕ್ತಿರೋ ಅದಕ್ಕೆ ಫಲ ಕೊಡೋದು ಗುರು ಕೊಡ್ತಾನೆ. ಯಾಕೆ ಅಂತಂದ್ರೆ ಅವನು ಆ ಜಾಗದಲ್ಲಿ ಇದ್ದಾನೆ. ಹಾಗಾಗಿ ಕಷ್ಟ ಕೊಡೋ ಜಾಗದಲ್ಲಿ ಶನಿ ಇದ್ರೆ, ಫಲ ಕೊಡೋ ಜಾಗದಲ್ಲಿ ಗುರು ಇದ್ದಾನೆ. ನಿಮ್ಮ ತೊಂದರೆ ಕೊಡೋ ಜಾಗದಲ್ಲಿ ರಾಹು ಇದ್ರೆ ಆ ಜಾಗಕ್ಕೆ ಗುರು ದೃಷ್ಟಿ ಇರೋದ್ರಿಂದ ಒಳ್ಳೇದಾಗ್ತದೆ. ಸಪ್ತಮದಲ್ಲಿ ಕೇತು ಇದ್ದಾನೆ, ಎಲ್ಲ ಕಟ್ ಮಾಡ್ತಾನೆ. ಒಂದ್ಸಲ 2 ಸಲ ಕಟ್ ಮಾಡ್ಬೇಕಾಗ್ತದೆ. ಎಲ್ಲ ಕೆಲಸನೂ ಬಂದ್ ಮಾಡ್ತಾನೆ, ಅರ್ಧ ಮಾಡ್ಬಿಡ್ತಾನೆ. ಆದ್ರೂ ಕೂಡ ಕೆಲಸ ಪರಿಪೂರ್ಣವಾಗಿ
ಗುರುವಿನ ಪೂರ್ಣಾನುಗ್ರಹದ್ದಾಗ್ತದೆ. ಆದ್ರೆ ಕೇತು 7ರಲ್ಲಿರೋನು ಮದುವೆಗೆ ಸ್ವಲ್ಪ ಡಿಲೇ ಮಾಡ್ತಾನೆ. ಇಲ್ಲಿ ಮದುವೆ ಆಗೋ ಯೋಗ ಗುರು ಬಲ ಇದ್ರೂ ಕೂಡ ಮದುವೆ ಆಗೋದಿಲ್ಲ, ಮದುವೆ ನಿಧಾನ ಆಗತ್ತೆ, ಮದುವೆ ಪ್ರತಿಬಂಧಕ, ಕಳತ್ರ ದೋಷದಿಂದ ನಿಮಗೆ ಮದುವೆ ಡಿಲೇ ಆಗೋದು, ಎಂಗೇಜ್ಮೆಂಟ್ ಬ್ರೇಕ್ ಆಗೋದು, ಲೋ ಫೇಲ್ಯೂರ್ ಆಗೋದು ಯಾವಾಗ ಆಗತ್ತೆ? ಸಪ್ತಮ ಸ್ಥಾನ ಕೆಟ್ಟೋಗಿರುತ್ತೆ. ಸಪ್ತಮ ಸ್ಥಾನ ಕೇತು ಇರೋದ್ರಿಂದ ಅದು ಕೆಟ್ಟೋಗಿರುತ್ತೆ. ಆದ್ರೆ ಗುರುಬಲ ಇರೋದು ಮದುವೆ ಆಗತ್ತೆ ಆದ್ರೂ ಸ್ವಾಮಿ ಮದುವೆ ಆಗತ್ತೆ ಅಂತ ಹೇಳಿ ಸ್ವಾಮಿ ಗುರುಬಲ ಇದ್ರೂ ಆಗ್ಲಿಲ್ಲ. ಯಾಕೆ ಅಂದ್ರೆ ಜಾತಕದ ದೋಷ ಇದ್ದಾಗ ಗುರುಬಲ ಇದ್ರೆ ಮದುವೆ ಆಗೋದಿಲ್ಲ. ಜಾತಕ ಕ್ಲಿಯರ್ ಕಟ್ ಆಗಿ ಕ್ಲೀನ್ ಆಗಿ ಕರಡಿ ತರ ಇರ್ಬೇಕು, ಟ್ರಾನ್ಸ್ಮೆಂಟ್ ಕ್ಲೀನ್ ಆಗಿ, ಜಾತಕದಲ್ಲಿ ದೋಷ ಯಾವುದಿಲ್ಲ ಅಂದ್ರೆ ಗುರುಬಲ ಬಂದ ತಕ್ಷಣ ವಿವಾಹ ಆಗ್ತದೆ, ಗುರುಬಲ ಬಂದ ತಕ್ಷಣ ಎಲ್ಲ ಕೆಲಸ ಆಗ್ತದೆ, ಗುರುಬಲ ಬಂದ ತಕ್ಷಣ ಪ್ರಮೋಷನ್ ಸಿಗುತ್ತೆ, ಕೆಲಸ ಸಿಗುತ್ತೆ, ಉದ್ಯೋಗ ಸಿಗುತ್ತೆ, ನೀವು ಏನ್ ಹೋಗ್ತೀರಾ ಕೆಲಸ ಎಲ್ಲ ಆಗ್ತದೆ. ಜಾತಕದಲ್ಲಿ ದೋಷ ಇರಬಾರ್ದು. ಜಾತಕದಲ್ಲಿ ದೋಷ ಇತ್ತು ಅಂತಂದ್ರೆ ಯಾವ ಗ್ರಹಗಳ ದೋಷ ಇದೆ ಆ ಕಂಟೆಂಟ್ ಆ ಸಬ್ಜೆಕ್ಟ್ ಸ್ಟಾಪ್ ಆಗ್ತದೆ. ನಿಮ್ ಪ್ರಮೋಷನ್ ಸಿಗಬೇಕು ಅಂದ್ರೆ ಒಂದು ಗ್ರಹ, ನಿಮ್ಗೆ ದುಡ್ಡಿಗೆ ಒಂದು ಗ್ರಹ ಇರುತ್ತೆ, ದಾಂಪತ್ಯಕ್ಕೆ ಒಂದು ಗ್ರಹ ಇರುತ್ತೆ, ಮಕ್ಕಳಿಗೊಂದು ಇರ್ತದೆ, ತಂದೆ ತಾಯಿಗಳೊಂದು ಯಾವ್ಯಾವ ಭಾವದಲ್ಲಿ ಯಾವ್ಯಾವ ಗ್ರಹಗಳು ಪಾಸಿಟಿವ್ ಆಗಿರುತ್ತೆ ಅವಾಗ ಗುರುಬಲ ಬಂದಾಗುತ್ತೆ. ಯಾವ್ಯಾವ ಗ್ರಹಗಳು ನಿಮಗೆ ಅದು ನೆಗೆಟಿವ್ ಆಗಿ ನಿಮಗೆ ಚೆನ್ನಾಗಿರಲ್ವೋ ಆ ಗ್ರಹ ಇದ್ದಾಗ ಗುರುಬಲ ಬಂದ್ರು ಆಗೋದಿಲ್ಲ. ಹಾಗಾಗಂತ ವಿಶೇಷವಾಗಿರ್ತಕ್ಕಂಥ ಕುಂಭರಾಶಿಯವರಿಗೆ ಸಾಮಾನ್ಯ ಮಧ್ಯಮ ಫಲ, ರಾಹುನಿಂದ ಶನಿಯಿಂದ ಎಫೆಕ್ಟ್ ಇದ್ರೂ ಕೂಡ ಗುರುವಿನಿಂದ ಒಳ್ಳೆ ಫಲ ನಿರೀಕ್ಷೆ ಮಾಡಬಹುದು. ಅಲ್ಲಿ ರಾಹು ಕೇತು ಶನಿ 3 ಇವರಿಗೆ ಜಾತಕ ಚೆನ್ನಾಗಿಲ್ಲ ಅಂದ್ರೆ ಗೋಚರ ಚೆನ್ನಾಗಿಲ್ಲ, ಗುರುವಿಂದ ಒಳ್ಳೆ ಫಲವನ್ನು ನಿರೀಕ್ಷೆ ಮಾಡಬಹುದು. ಸಾಮಾನ್ಯವಾಗಿ ಮಧ್ಯಮ ಫಲ ಅಂತ ಈ ಒಂದು ಕುಂಭರಾಶಿಯವರಿಗೆ ನಾವು ಹೇಳ್ಬಹುದು. ರಾಹುವಿನ ಆಗಮನದಿಂದ ಈ ಕುಂಭರಾಶಿಯವರ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ, ಹಾಗೆ ಯಾವ ರೀತಿ ಎಚ್ಚರಿಕೆಯನ್ನ ವಹಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ರು ಗುರುಜಿ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.